ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಗೆ ಈ ವ್ಲಾಗು ಮಾರ್ನಿಂಗ್ ರುಟೀನ್ ಜೊತೆಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಆಲ್ರೆಡಿ ತಮ್ಮನೈಲ್ ಟೈಟ್ಲ್ ನೋಡಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಆ ದೇವಸ್ಥಾನದ ವಿಶೇಷತೆ ಏನು, ಅದರ ಬಗ್ಗೆ ನನ್ನ ಮಾರ್ನಿಂಗ್ ರುಟೀನ್ ಬಗ್ಗೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮನೆ ಕಿಚನ್ಗೆ ಹೊಸ ಅತಿಥಿಯವರು ಇವಾಗ ರೀಸೆಂಟಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಂಥದ್ದು ಆನಿಯನ್ ಚಾಪಿಂಗ್ ಎಲೆಕ್ಟ್ರಿಕ್ ಮಿಷಿನು ಅಗಾರೋ ಅವ್ರದ್ದು. ಹಾಗೆ ಈ ಆನಿಯನ್ ಚಾಪಿಂಗ್ ಮಿಷಿನ್ನ ಚಾರ್ಜ್ ಹಾಕಿ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಮೇಲೊಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿದ್ರೇ ಸಾಕು ನಯಸ್ಸಾಗಿ ಆನಿಯನ್ನ ಚಾಪ್ ಮಾಡಿಕೊಡುತ್ತೆ. ಟೊಮೊಟೊ ಹಣ್ಣು ಕೂಡ ಮಾಡ್ಕೊಬೋದು. ಹಾಗೆ ಈ ರೀತಿ ನಯಸ್ಸಾಗಿ ಪುಡಿ ಪುಡಿಯಾಗಿ ಚಾಪ್ ಮಾಡಿಕೊಡುತ್ತೆ. ಟೊಮೊಟೊನು ಕೂಡ, ಹಾಗೆ ಮೆಣಸಿನ್ಕಾಯಿನೂ ಕೂಡ. ಸೊ ನಾನು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ನಾನು ಮಾಡಿದ್ದೀನಿ. ಟೊಮೊಟೊ ಚಟ್ನಿ ಎಲ್ಲ ಮಾಡಬೇಕಾದ್ರೆ ತುಂಬ ನಯಸ್ಸಾಗಿ ಚಾಪ್ ಮಾಡಿಕೊಡುತ್ತೆ. ಸೊ ನಾನಿವತ್ತು ಟಿಫನಿಗೆ ಕ್ಯಾರೆಟು ಮತ್ತು ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಅಂತ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ಹೋಟೆಲ್ ಸ್ಟೈಲಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡಬೇಕು ಅಂತ ಅಂದರೆ ತೆಂಗಿನಕಾಯಿ, ಹಾಗೆ ಉರಿಗಡಲೆ, ಸ್ವಲ್ಪ ಹುಣಸೆ ಹಣ್ಣು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಫುಲ್ ಚೆನ್ನಾಗಿ ನಯಸ್ಸಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿದರೆ ಸಾಕು. ತುಂಬಾ ರುಚಿಯಾಗಿ ಟೇಸ್ಟಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಹುಣಸೆಹಣ್ಣು ಹಾಕೋದ್ರಿಂದ ಬೇಗ ಕೆಟ್ಟೋಗೋದಿಲ್ಲ ತೆಂಗಿನಕಾಯಿ ಚಟ್ನಿ. ಸೊ ನಮ್ಮ ಮನೇಲಿ ಪ್ಲೈನ್ ದೋಸೆ ಅಂದರೆ ಇಷ್ಟಪಡೋದು ಭಾಳ ಕಮ್ಮಿನೇ. ಈ ರೀತಿ ದೋಸೆ ಅಂದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನಾನು ದೋಸೆ ಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟು, ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಎರಡನ್ನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಇಡ್ಲಿ ಪುಡಿ ಇಲ್ಲಾಂದರೆ ಚಟ್ನಿ ಪುಡಿ ಅಂತ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಸ್ಪ್ರೆಡ್ ಮಾಡ್ತೀನಿ. ಇವಾಗ ನನ್ನ ಹತ್ರ ಇಡ್ಲಿ ಪುಡಿ ಖಾಲಿ ಆಗಿತ್ತು, ಸೊ ಹಾಗಾಗಿ ಅದನ್ನು ಹಾಕಿಲ್ಲ. ಬರೀ ಈರುಳ್ಳಿ ಮತ್ತು ಹಾಗೆ ಕ್ಯಾರೆಟ್ನ ಹಾಕಿದ್ದೀನಿ. ಇದ್ರ ಮೇಲೆ ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದರೆ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ ದೋಸೆ. ಮಕ್ಕಳು ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕಾದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇನ್ನೂ ಒಂದೆರಡು ದೋಸೆ ಬೇಕು ಅಮ್ಮ ಅಂತ ಹೇಳಿ ಎಕ್ಸ್ಟ್ರಾ ಹಾಕಿಸ್ಕೊಂಡು ಹೋಗ್ತಾರೆ. ಹಾಗೆ ದೋಸೆ ಮೇಲೆ ಒಂದು ಅರ್ಧ ಸ್ಪೂನು ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಮೇಲೆ ಕೆಳಗೆ ಎರಡು ಸೈಡಲ್ಲೂ ಚೆನ್ನಾಗಿ ರೋಸ್ಟ್ ಮಾಡಿದರೆ ದೋಸೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ, ಹಾಗೆ ಟೊಮೊಟೊ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಚಟ್ನಿಗಳ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ದೋಸೆನ ತಿನ್ನೋಕ್ಕೆ. ಸೊ ನಾನಂತೂ ಸಾಮಾನ್ಯ ದೋಸೆ ಹಿಟ್ಟನ್ನು ಒಂದು 2-3 ದಿನಕ್ಕೆ ಆಗೋಂಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೇಲಿ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ಬೆಳಗ್ಗೆ ಟಿಫನ್ನು ಸಿಂಪಲ್ಲಾಗೇ ಮಾಡಿದೆ ನಾನು. ಮತ್ತು ಮಕ್ಕಳಿಗೂ ಬೇಗ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಡಬೇಕಾಗಿತ್ತು. ಸೊ ಬೇಗನೆ ಆಗೋಗ್ಬಿಡುತ್ತೆ, ಕ್ವಿಕ್ಕಾಗಿ ಮುಗಿಯುತ್ತೆ. ಮಕ್ಕಳಿಬ್ಬರಿಗೂ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಟಿಫನ್ ಮಾಡುವಂಥದ್ದು. ಸೊ ಟಿಫನ್ ಮಾಡಿಕೊಂಡು ಗಾರ್ಡನ್ ಏರಿಯಾ ಕ್ಲೀನ್ ಮಾಡೋಣ ಅಂತ ಬಂದೆ. ಪಾಟಲ್ಲಿ ಎಲೆಗಳೆಲ್ಲ ಕೊಳ್ತು ಅಲ್ಲೇ ಎಲ್ಲ ಫುಲ್ ಎಲ್ಲ ಒಂದೇ ಕಡೆ ಸೇರ್ಕೊಂಡಂಗೆ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಾಕೋಣ ಗಿಡಕ್ಕೆ ಅಂತ ಬಂದೆ. ಹಾಗೆ ಸ್ವಲ್ಪ ತಾನೇ ಇದೆ, ಬೇಗ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದೆ. ಎಲ್ಲ ಪಾಟಲ್ಲೂ ಒಣಗಿದ ಎಲೆಗಳೇ ಜಾಸ್ತಿ ಇದ್ದಿದ್ದಂಥದ್ದು. ನಾನು ಹಾಸನಿಂದ ಬಂದ ಮೇಲೆ ಗಿಡದ ಕಡೆ ಗಮನನೇ ಕೊಟ್ಟಿಲ್ಲ, ಬರೀ ನೀರು ಹಾಕೋದು ಮತ್ತು ಇನ್ನು ಸ್ವಲ್ಪ ಮನೇಲಿ ಬೇರೆ ಕೆಲಸ ಇತ್ತು ಅದನ್ನು ಮಾಡೋದು, ಇದೇ ರೀತಿ ಕೆಲಸ ಹೋಗ್ತಾ ಇದೆ. ಆಮೇಲೆ ಸರಿ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಹಂಗೆ ಒಣಗಿರೋ ಎಲೆಗಳೆಲ್ಲ ತೆಗೆದುಬಿಟ್ಟು ಗುಡಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಫುಲ್ಲಾಗಿ ಅದಕ್ಕೆ ಪಾಟ್ಗೆ ಮಣ್ಣೆಲ್ಲ ಹೊಸ್ದಾಗಿ ಹಾಕಬೇಕು, ಹಾಗೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು, ಆವಾಗಲೇ ಗಿಡ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇವಾಗ ಸಮ್ಮರ್ ಅಂದರೆ ಇಲ್ಲಿ ಮಳೆ ಇಲ್ಲ. ಇವಾಗ ಪಾಂಡಿಚೇರಿಲಿ ಮಳೆ ಬರೋದು ಸೆಪ್ಟೆಂಬರ್ ಮಂತಲ್ಲಿ ಬರುತ್ತೆ ಚೆನ್ನಾಗಿ. ಸೊ ಇವಾಗ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ.
ಹಾಗಾಗಿ ಗಿಡ ಎಲ್ಲ ಸ್ವಲ್ಪ ಬಾಡೋದಂಗೆ ಕಾಣಿಸುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ನೀರು ಹಾಕಬೇಕು ಈ ಟೈಮಲ್ಲಿ, ಆವಾಗಲೇ ಸ್ವಲ್ಪ ಗ್ರೀನರಿಯಾಗಿ ಕಾಣಿಸೋದು ನೋಡೋಕ್ಕೂ. ಹಾಗೆ ನಾನು ಗಾರ್ಡನ್ ಏರಿಯಾ ಕ್ಲೀನ್ ಮಾಡ್ತಾ ಇದ್ದೆ, ಅಷ್ಟರಲ್ಲೇ ಕಸದವರು ಕೂಡ ಬಂದರು. ನಾನು ಪ್ಯಾಕ್ ಮಾಡಿ ಎಲ್ಲನೂ ಕೊಟ್ಬಿಟ್ಟು ಬಂದೆ. ಸಾಮಾನ್ಯ ನಮ್ಮ ಮನೇಲಿ ವೆಟ್ ಕಸ ಇರೋದಿಲ್ಲ, ಯಾಕಂದರೆ ತರಕಾರಿ ಸಿಪ್ಪೆಗಳನ್ನೆಲ್ಲ ನಾನು ಗಿಡಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಏನಿದ್ರು ಏನಾದರೂ ವಸ್ತುಗಳು ತೊಗೊಂಡು ಬಂದಿರ್ತೀವಲ್ವ, ಸಾಮಾನು ತಂದಿರ್ತೀವಲ್ವ, ಅದರದ್ದು ಕವರ್ಸ್ ಆಗಿರ್ಬೋದು, ಈ ರೀತಿ ಏನಾದರೂ ಡ್ರೈ ಕಸ ಏನಿರುತ್ತೆ, ಸೊ ಅದನ್ನು ಮಾತ್ರ ಕೊಡ್ತೀನಿ. ಹಾಗೆ ಎವ್ರಿ ಡೇ ಈ ರೀತಿ ಕಸ ಇಸ್ಕೊಂಡು ಹೋದ್ಮೇಲೆ ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಮನೆ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲನೂ ಬರೆಸ್ಕೊಳ್ತಾರೆ. ಹಾಗೆ ಅವ್ರ ಕೆಲಸನೂ ಮುಗಿಸ್ಕೊಟ್ಟು ಎಗೇನ್ ನನ್ನ ಕ್ಲೀನಿಂಗ್ ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋಣ, ಕಂಪ್ಲೀಟ್ ಮಾಡೋಣ ಅಂತ ಬಂದೆ. ಬಟ್ ಏನಂದರೆ ಈ ಒಣಗಿರೋ ಎಲೆಗಳನ್ನು ಮನೇಲಿ ಕಾಂಪೋಸ್ಟ್ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಕಾಂಪೋಸ್ಟ್ ತಯಾರು ಮಾಡ್ತಾ ಇದ್ದೀವಿ ಅಂತಂದರೆ ಯೂಸ್ ಮಾಡ್ಕೊಬಹುದು. ಬಟ್ ಈ ಬಿಸಿಲು ಟೈಮಲ್ಲಿ ಚೆನ್ನಾಗಿ ಕಾಂಪೋಸ್ಟ್ ಆಗುತ್ತೆ, ಯೂಸ್ ಮಾಡ್ಕೊಬಹುದು. ಮಳೆ ಟೈಮಲ್ಲಿ ಕಾಂಪೋಸ್ಟ್ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ, ಬೇಗ ಕಾಂಪೋಸ್ಟ್ ಆಗಿ ರೆಡಿ ಆಗೋದಿಲ್ಲ. ಹಾಗೆ ನಮ್ಮನೆ ಗಾರ್ಡನಲ್ಲಿ ನನಗೆ ತುಂಬ ಇಷ್ಟವಾಗಿರುವಂಥ ಗಿಡ ಅಂದರೆ ಈ ದಾಸವಾಳದ ಗಿಡ. ಈ ಬಿಸಿಲು ಟೈಮಲ್ಲೂ ಒಂದು ದಿನಕ್ಕೆ 5 ರಿಂದ 6 ಹೂವನ್ನಾರು ಬಿಟ್ಟಿರುತ್ತೆ, ವರ್ಷ ಇಡೀ ಹೂ ಬಿಡುತ್ತೆ. ಮತ್ತು ಮಳೆ ಟೈಮಲ್ಲಂತೂ ಒಂದು 30-20 ಹೂವು ಇರುತ್ತೆ. ಬಟ್ ಏನಂದರೆ ಬೇಗ ಬಾಡೋಗಿಬಿಡುತ್ತೆ ಅನ್ನೋದೊಂದೇ ಅದ್ರ ಕೊರತೆ. ಅಷ್ಟು ಬಿಟ್ಟರೆ ನೋಡೋಕ್ಕೆ ತುಂಬ ಅಂದವಾಗಿ ಕಾಣ್ತಾ ಇರುತ್ತೆ. ಸೊ ನಾನು ಗಿಡಕ್ಕೆ ನೀರೆಲ್ಲ ಹಾಕಿಬಿಟ್ಟು ನೈಟೇ ಬಟ್ಟೆಗಳನ್ನೆಲ್ಲ ಮಡಚಿಟ್ಟಿದ್ದೆ ಮಕ್ಕಳದು. ಸೊ ಅವ್ರವ್ರ ರೂಮಿಗೆ ಎತ್ತಿಟ್ಬಿಡೋಣ ಅಂತ ಎಲ್ಲನೂ ತೊಗೊಂಡು ಬಂದು ಎತ್ತಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ನಾವು ಹೋಗ್ತಿರುವಂಥ ದೇವಸ್ಥಾನ ನವಗ್ರಹಗಳಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ದೇವಸ್ಥಾನ ಇದು. ಬುಧನ್ ದೇವಸ್ಥಾನ, ಬುಧನ್ ಗ್ರಹಕ್ಕೆ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ. ಸೊ ಇದಿರೋದು ತಮಿಳ್ನಾಡು ಮಾಯವಾರಂ ಅನ್ನೋ ಡಿಸ್ಟಿಕ್ಕಿಗೆ ಸೇರುತ್ತೆ. ಬಟ್ ತಿರುವೆಂಗಾಡು ಅನ್ನೋ ಊರಲ್ಲಿ ಈ ದೇವಸ್ಥಾನ ಇರುವಂಥದ್ದು. ಬೆಳಗ್ಗೆ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾವಿಬ್ಬರೇ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು. ಬಟ್ ಮಕ್ಕಳಿಗೆ ಟೆಸ್ಟ್ ನಡೀತಾ ಇತ್ತು, ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ, ನಾವೇ ಹೊರಟ್ವಿ. ನಮ್ಮನೆಯಿಂದ ತಿರುವೆಂಗಾಡು ಬುಧನ್ ಗ್ರಹ ದೇವಸ್ಥಾನಕ್ಕೆ 1 ಅವರ್ ಆಗುತ್ತೆ, 36 ಕಿಲೋಮೀಟರು. ಹಾಗೆ ಈ ದೇವಸ್ಥಾನದಲ್ಲಿ 4 ಬಾಗಿಲುಗಳಿದೆ. 4 ಬಾಗಿಲಲ್ಲೂ ಈ ರೀತಿ ದೊಡ್ಡ ದೊಡ್ಡ ಗೋಪುರಗಳಿದೆ. ಆಲ್ಮೋಸ್ಟ್ ತಮಿಳ್ನಾಡು ಸೈಡಲ್ಲಿ ದೇವಸ್ಥಾನಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ದೇವಸ್ಥಾನದ ಗೋಪುರಗಳು ನೋಡೋಕ್ಕೆ ಒಂಥರ ಚಂದ, ಕಣ್ಣು ತುಂಬಿ ಬರುತ್ತೆ. ಅಷ್ಟು ದೊಡ್ಡ ದೊಡ್ಡ ಗೋಪುರಗಳು ಕಲರ್ಫುಲ್ ಆಗಿರುತ್ತೆ ನೋಡೋಕ್ಕೆ. ಒಳಗಡೆ ಬಂದ ಮೇಲೆ ಈ ರೀತಿ ಇದೆ ದೇವಸ್ಥಾನ. ಹಾಗೆ ಈ ಟೆಂಪಲ್ಲು ನವಗ್ರಹಗಳಲ್ಲಿ ಬುಧ ಗ್ರಹ ಇದೆಯಲ್ಲ, ಬುಧನ್ ಗ್ರಹಕ್ಕೆ ಫೇಮಸ್ ಆಗಿರುವಂತಹ ದೇವಸ್ಥಾನ. ಇಲ್ಲಿ ಶಿವನ ಹೆಸರು ಶ್ವೇತಾಣ್ಯೇಶ್ವರ ಅಂತ. ಈ ದೇವಸ್ಥಾನ ತುಂಬ ದೊಡ್ಡದು. ಮತ್ತು ಈ ದೇವಸ್ಥಾನದಲ್ಲಿ 3 ಕೊಳಗಳಿದೆ. ಇವಾಗ ನಾವು ಕೊಳಕ್ಕೆ ಹೋಗಿ ಕಾಲು ತೊಳ್ಕೊಂಡು ಅಲ್ಲಿ ಗಣಪತಿ ಪುಟ್ಟ ಗುಡಿ ಮಾಡಿದ್ದಾರೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗ್ತೀವಿ. ಹಾಗೆ ಈ ದೇವಸ್ಥಾನದಲ್ಲಿ 3 ಕೊಳ ಇದೆ ಅಂತ ಹೇಳಿದ್ನಲ್ಲ, ಇದನ್ನು ತಮಿಳಲ್ಲಿ ತಿರುಂಕೊಳಂಗಳ್ ಅಂತ ಹೇಳಿ ಕರೀತಾರೆ. ಇಲ್ಲಿರುವಂಥ 3 ಕೊಳಗಳನ್ನು ಶಿವನ 3 ಕಣ್ಣಿಗೆ ಹೋಲಿಸ್ತಾರೆ. ಹಾಗೆ ಇವಾಗ ನಾನು ಕಾಲು ತೊಳ್ಕೊಂಡು ಬಂದನಲ್ಲ, ಅದೇ ಸೂರ್ಯ ಕೊಳ. ಸೊ ಭಾರತದಲ್ಲೇ ಮೊದಲು ಒಂದೇ ದೇವಸ್ಥಾನದಲ್ಲಿ 3 ಕೊಳಗಳಿರುವಂತಹ ಇಷ್ಟು ದೊಡ್ಡ ದೇವಸ್ಥಾನ. ಸೊ ತುಂಬ ವಿಶಾಲವಾಗಿತ್ತು ಮತ್ತು ಅಷ್ಟೇ ಪ್ರಶಾಂತವಾಗೂ ಇತ್ತು. ಹಾಗೆ ಇದು 2ನೇ ಕಲ್ಯಾಣಿ. ಸೊ ಇದ್ರ ಹೆಸರು ಸೋಮ ಅಂತ. ಅಲ್ಲಿ ತಾತ ನಿಂತಿದ್ದಾರಲ್ಲ, ಅವರು ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ದೇವಸ್ಥಾನದ ಎಂಟ್ರೆನ್ಸಿಂದ ಬರಬೇಕಾದ್ರೆ ಲೆಫ್ಟಿಗೆ ಸಿಗುತ್ತೆ ಇದು ಕೊಳ. ಸೊ ತುಂಬ ದೊಡ್ಡ ದೊಡ್ಡ ಕೊಳಗಳು, ತುಂಬ ದೊಡ್ಡದೇ ಸೈಜು ಇದ್ದಿದ್ದು, ಚಿಕ್ಕ ಪುಟ್ಟ ಕೊಳಗಳು ಏನಿಲ್ಲ. ಬಟ್ ನೀಟಾಗಿ ಕ್ಲೀನಾಗಿ ಒಂದು ಸ್ವಲ್ಪನೂ ಅಲ್ಲಿ ಯಾವುದೇ ರೀತಿ ಪೇಪರು ಏನೂ ಇಲ್ದಂಗೆ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದರು.
ಸೊ ನಾವು ಇವಾಗ 2 ಕೊಳದಲ್ಲಿ ಕಾಲು ತೊಳ್ಕೊಂಡು ಮೇಲೆ ಬಂದ್ವಿ. ಬಟ್ ನಾವು ಈ ಸೈಡ್ ಬಂದಿರಲಿಲ್ಲ. ಅಂದರೆ ದೇವಸ್ಥಾನದ ಒಳಗಡೆಯಿಂದ ಎಂಟ್ರೆನ್ಸ್ ಆಗಿ ಅಲ್ಲೊಂದು ಬಾಗಿಲಿದೆ, ಅಲ್ಲಿಂದ ಬುಧನ ಗ್ರಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅದ್ರ ಬಗ್ಗೆನೇ ಇಲ್ಲಿ ರಮೇಶ್ ಅವ್ರು ಕೇಳ್ತಾ ಇರುವಂಥದ್ದು. ನಾವು ಈ ಸೈಡ್ ಬಂದೇ ಇಲ್ವಲ್ಲ, ಒಂದು 4-5 ಸಲ ಬಂದಿದ್ದೀವಿ ಈ ಬುಧನ ಗ್ರಹ ದೇವಸ್ಥಾನಕ್ಕೆ, ಈ ಸೈಡ್ ಬಂದಿಲ್ವಲ್ಲ ಅಂತ ಕೇಳ್ತಾ ಇದ್ರು. ನಾವು ಡೈರೆಕ್ಟ್ ದೇವಸ್ಥಾನದ ಒಳಗಡೆಯಿಂದ ಹಿಂದೆ ಹೋಗ್ತಾ ಇದ್ವಲ್ಲ. ಇವಾಗ ಶಿವನ ದೇವಸ್ಥಾನ ಕ್ಲೋಸ್ ಮಾಡಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಈ ರೂಟ್ ಬಂದಿಲ್ಲ, ಇದೆಲ್ಲ ಹೊಸ್ದಾಗಿ ಮಾಡಿರೋದಲ್ವ ರೀ. ಇವಾಗ ಈ ಸೈಡ್ ಬರ್ತಿರ್ಲಿಲ್ಲ ನಾವು. ಆದರೆ ನಾವು ಒಳಗಡೆ ದೇವಸ್ಥಾನದಿಂದ ಆಮೇಲೆ ಹಂಗೆ ಹೋಗ್ತಾ ಇದ್ವಲ್ಲ, ಹಿಂದ್ಗಡೆ ಬಾಕ್ಲಿತ್ತಲ್ಲ ಅಲ್ಲಿ, ಇವಾಗ ಕ್ಲೋಸ್ ಮಾಡವ್ರೆ. ಹಾಂ, ಅಲ್ಲೇ. ಅಂದರೆ ಈ ಕಡೆಗೆ ಬಂದಿರಲಿಲ್ಲ ನಾವು. ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲಿಂದ ತಾನೇ ನಾವು ಬರ್ತಾ ಇದ್ದಿದ್ದು. ಸೊ ನಾವು ಯಾವಾಗಲೂ ಫಸ್ಟ್ ಹೆಂಗೆ ಬರ್ತಾಯಿದ್ವಿ, 4-5 ಸಲ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ. ಸೊ ನಾವು ಹೆಂಗೆ ಬರ್ತಾಯಿದ್ವಿ ಅಂತ ಅಂದರೆ, ಮೊದಲು ಕೊಳ ತೋರಿಸಿದ್ನಲ್ಲ, ಸೂರ್ಯ ಕೊಳ ಅಂತ ಹೇಳಿ, ಅಲ್ಲಿ ಕಾಲು ತೊಳ್ಕೊಂಡು ಡೈರೆಕ್ಟು ದೇವಸ್ಥಾನದ ಒಳಗಡೆ ಹೋಗಿ ಶಿವನ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ನಾವಿಲ್ಲಿ ಗೋಪುರ ತೋರಿಸ್ತಿದ್ದೀನಲ್ಲ, ಇಲ್ಲಿ ಬರ್ತಾಯಿದ್ವಿ ಬುಧನ ಗ್ರಹ ದೇವಸ್ಥಾನಕ್ಕೆ ಹೋಗೋಕ್ಕೆ. ಬಟ್ ಈ ಸೈಡ್ ಬಂದೇ ಇರಲಿಲ್ಲ. ಅಂದರೆ ಇವಾಗ ನಾನು ಸೋಮ ಕೊಳ ತೋರಿಸಿದ್ನಲ್ಲ, ಆ ಕೊಳದ ಸೈಡ್ ಬಂದೇ ಇರಲಿಲ್ಲ. ಸೊ ನಾವು ಇವಾಗ ಈ ದೇವಸ್ಥಾನ ಕ್ಲೋಸ್ ಮಾಡಿರೋದ್ರಿಂದ ಟೈಮ್ 1 ಗಂಟೆ ಆಗೋಗ್ಬಿಟ್ಟಿತ್ತು. ಇವತ್ತು ಬುಧವಾರ ಆಗಿರೋದ್ರಿಂದ 1:15ವರೆಗೂ ಬುಧನ ಗ್ರಹ ದೇವಸ್ಥಾನ ಮಾತ್ರ ಓಪನಲ್ಲಿರುತ್ತೆ. ಸೊ 1 ಗಂಟೆ ಆದಮೇಲೆ ಶಿವನ ದೇವಸ್ಥಾನ ಆಗಿರ್ಬೋದು, ಪಾರ್ವತಿ ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ಎರಡನ್ನೂ ಕ್ಲೋಸ್ ಮಾಡಿಬಿಡ್ತಾರೆ. ಬುಧವಾರ ಆಗಿರೋದ್ರಿಂದ 1:15ವರೆಗೂ ಮಾತ್ರ ಬುಧನ ಗ್ರಹ ದೇವಸ್ಥಾನನ ನೋಡಬಹುದು. ಸೊ ಇಲ್ಲಿ ಹಿಸ್ಟ್ರಿ ಎಲ್ಲ ಹಾಕಿದ್ರು, ತಮಿಳಲ್ಲಿ ಹಾಕಿದ್ದಾರೆ, ಅದನ್ನೇ ರಮೇಶ್ ಅವರು ಓದ್ತಾ ಇದ್ರು. ಬಟ್ ಅವರು ತಮಿಳ್ ಬರೀತಾರೆ, ಓದ್ತಾರೆ, ಎಲ್ಲ ಚೆನ್ನಾಗಿ ಓದೋದು ಬರೆಯೋದು ಬರುತ್ತೆ. ಬಟ್ ನನಗೆ ತಮಿಳ್ ಓದೋಕ್ಕೆ ಬರೋದಿಲ್ಲ, ಬಟ್ ಮಾತಾಡ್ತೀನಿ ಅಷ್ಟೇ. ಸೊ ಸುತ್ತಮುತ್ತ ಈ ರೀತಿ ಇದೆ ಜಾಗ. யமன் அந்த குழந்தையை அழைத்து செல்ல முறப்படும் போது சுவாமி யமனை எரித்து விடுகிறார். நடராஜ பெருமான் நவதாண்டவம் ஆடுகிறார். ஸ்வேதகேது சிவனை பிரார்த்தனை செய்த யமனுக்கு உயிர் கொடுத்து அனுகிரகம் செய்கிறார். ஆதி சிதம்பரம் என்று இன்றும் ஒரு பேர் திருவெண்காட்டிற்கு உண்டு. திருவெண்காடு இது திருவெண்காடு. அம்பாள் ஸ்ரீ பிரம்ம வித்யாம்பிகை திருஞான சம்பந்த திருவெண்காடு வருகையில் அவருக்கு ஊரே சிவலோகமாகவும் மண்ணெல்லாம் சிவலிங்கமாகவும் தெரிகிறது. ஆகியால் பாதம் வைக்காமல் அன்னை என்று அழைக்கிறார். ಸಾಮಾನ್ಯ ನವಗ್ರಹಗಳ ಪ್ರಸಿದ್ಧ ದೇವಸ್ಥಾನಗಳು ಎಲ್ಲವೂ ತಮಿಳ್ನಾಡಲ್ಲೇ ಇರುವಂಥದ್ದು. ನಾನು ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದೀನಿ. ಇವಾಗ ನಾವು ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲ ಮಕ್ಕಳು ಎಜುಕೇಷನ್ ಚೆನ್ನಾಗಿರಬೇಕು ಅಂತ ಅಂದರೆ ಬುಧನ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಬುಧನ ಅನುಗ್ರಹ ಇರಬೇಕು. ಸೊ ಆವಾಗಲೇ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಆಗಿರ್ಬೋದು ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಇವಾಗ ಸಾಮಾನ್ಯ ಜ್ಯೋತಿಷ್ಯರ ಹತ್ರ ಒಂದು ಮನೆ ಕಟ್ಟಬೇಕು ಅಂತ ಶಾಸ್ತ್ರ ಕೇಳಕ್ಕೆ ಹೋದರೆ ಅವ್ರು ಹೇಳೋದೇನು, ಗುರುಬಲ ಚೆನ್ನಾಗಿರಬೇಕು, ಅಂದರೆ ಗುರು ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಎಲ್ಲ ಗ್ರಹಗಳ ಅನುಗ್ರಹನೂ ಒಂದೊಂದು ರಾಶಿ ಮೇಲೆ ಬೀರುತ್ತೆ. ಸೊ ಅದೇ ರೀತಿ ಇಲ್ಲಿ ಬುಧನ ದೋಷ ಏನಾದರೂ ಇದ್ದರೆ ಪರಿಹಾರ ಮಾಡಿಕೊಡ್ತಾರೆ. ಸೊ ಅರ್ಚನೆ ಕೂಡ ಮಾಡಿಸ್ಕೊಂಬರ್ಬೋದು. ಸೊ ಇದು ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ನಾವು ಇದು 4ನೇ ಸಲ ಬರ್ತಾ ಇರೋದು ಅಂತ ಅಂದ್ಕೊಳ್ತೀನಿ ದೇವಸ್ಥಾನಕ್ಕೆ. ಇವಾಗ ಅರ್ಚನೆ ಐಟಮ್ ಎಲ್ಲ ತೊಗೊಂಡು ಅರ್ಚನೆ ಮಾಡ್ಸೋಕ್ಕೆ ಹೋಗಬೇಕು. ஒரு அர்ச்சனை ಇದು ಅರ್ಚನೆ 100 ರೂಪಾಯಿ ಅಂತ. ಕಟ್ಟಿರೋ ಹೂವು ಇಲ್ಲ, ಉದುರಿ ಹೂವು. ஐயா இருக்காருங்க, அவர் 2 மணிக்கு போவாரு. ಅರ್ಚನೆ ಐಟಮು 100 ರೂಪಾಯಿ ಅಂತ ಹೇಳಿದರು. ಮತ್ತು 17 ದೀಪಗಳನ್ನು ಕೊಡ್ತಾರೆ. ಸೊ ಈ ರೀತಿ ಸಪ್ರೇಟಾಗಿ ದೀಪ ತಗೊಂಡು ಬುಧನಿಗೆ ಇಷ್ಟವಾಗಿರುವಂಥ ಕಲರು ಹಸಿರು ಕಲರು, ಹೆಸರು ಕಾಳು. ಸೊ ಇದು ಹೆಸರು ಕಾಳು ಕೂಡ ಹೇಳ್ಬೋದು. ಸೊ ಹಾಗೆ ಗಿಡಮೂಲಿಕೆ ಆಯಿಲ್ ಅಂತ ಹೇಳ್ತಾಯಿದ್ರು. ಇದೆಲ್ಲ ಚೆನ್ನಾಗಿ, ಮತ್ತು ಇನ್ನು ಲಾವೆಂಚ ಬೇರಲ್ಲಿ ಹಾಕಿ ಮಾಡಿರುವಂಥ ಹಾರಗಳು. ಸೊ ಇದನ್ನು ಬೇಡಿಕೆ ಇದ್ದರೆ, ಅಂದರೆ ಅರ್ಕೆ ಇದ್ದರೆ ತಗೊಂಡೋಗಿ ಹಾಕ್ಬೋದು ಅಂತಲೂ ಅವ್ರು ಹೇಳ್ತಾಯಿದ್ರು. ಸೊ ಇವಾಗ ನಾವು ಇಲ್ಲಿಂದನೇ ಬಂದಿದ್ದಂಥದ್ದು. ನಾನು ಫಸ್ಟ್ ತೋರಿಸಿದ್ನಲ್ಲ ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು ಅಂತ,
ಅಲ್ಲಿಂದನೇ ನಾವು ಬಂದು ಅರ್ಚನೆ ಐಟಮ್ ತೊಗೊಂಡು ಇವಾಗ ದೀಪ ಎಲ್ಲ ತೊಗೊಂಡು ಕಾಲು ತೊಳ್ಕೊಂಡು ಬುಧನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕೊಳ ಈ ದೇವಸ್ಥಾನದ 3ನೇ ಕೊಳ. ಇದ್ರ ಹೆಸರು ಅಗ್ನಿ ಕೊಳ. ಬುಧನ್ ಗ್ರಹ ದೇವಸ್ಥಾನದ ಎದುರುಗಡೆನೇ ಈ ಕೊಳ ಇರುವಂಥದ್ದು. ಸೊ ಇಲ್ಲಿ ನಾವು ಹೋಗಿ ಕಾಲು ತೊಳ್ಕೊಂಡು ಆಮೇಲೆ ಅರ್ಚನೆ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅರ್ಚನೆ ಐಟಮ್ ಎಲ್ಲ ಅದನ್ನೆಲ್ಲ ಕೊಟ್ಟು ನಿಂತಿದ್ವಿ. ಸೊ ಎಲ್ಲರ ಹತ್ರನೂ ಒಬ್ಬೊಬ್ಬರ ಹತ್ರನೂ ಅರ್ಚನೆ ಐಟಮ್ ಇಸ್ಕೊಂಡು ನೀಟಾಗಿ ಅರ್ಚನೆ ಮಾಡಿಕೊಡ್ತಾರೆ. ಅರ್ಚನೆ ಎಲ್ಲ ಮುಗಿಸ್ಕೊಂಡು ಬುಧನ್ ಗ್ರಹ ದೇವಸ್ಥಾನ ಏನಿದೆ ಅದನ್ನು 3 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ಎಲ್ಲ ಲ್ಯಾಂಗ್ವೇಜಲ್ಲೂ ಇಷ್ಟು ದೀಪಗಳನ್ನು ಹಚ್ಚಿದ್ರೆ ಏನು ಫಲ ಸಿಗುತ್ತೆ ಅಂತ ಹಾಕಿದ್ರು, ಕನ್ನಡದಲ್ಲೂ ಹಾಕಿದ್ರು ಅಲ್ಲಿ. ಸೊ ಎಷ್ಟು 17 ಗಿಡ ಮೂಲಿಕೆಗಳಿಂದ ತಯಾರಿಸಿದ ಎಣ್ಣೆಯಿಂದ 17 ದೀಪಗಳನ್ನು ಹಚ್ಚುವಂಥದ್ದು. ಸೊ ಫುಲ್ ಎಲ್ಲವನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ರು ಅಲ್ಲಿ. ಹಾಗೆ ನಾವು ಪ್ರದಕ್ಷಿಣೆ ಎಲ್ಲ ಮುಗಿಸಿದ ಮೇಲೆ ದೀಪ ಹಚ್ಚೋಣ ಅಂತ ಬಂದ್ವಿ. ಸೊ ಅರ್ಚನೆ ಐಟಮ್ ತಗೊಂಡಾಗ ನಮಗೆ ಗ್ರೀನ್ ಕಲರಲ್ಲಿ ಒಂದು ಸಣ್ಣ ಟವಲ್ ಕೊಡ್ತಾರೆ. ಅದನ್ನು ದೇವರ ಮೇಲೆ ಹಾಕಿ ಅರ್ಚನೆ ಎಲ್ಲ ಮಾಡಿಕೊಟ್ಟು ನಮಗೆ ಮನೆಗೆ ತಗೊಂಡು ಹೋಗ್ಬೋದು ಅದನ್ನು. ಸೊ ನಾನು ದೀಪ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ನಾವು ಅಲ್ಲಿಂದ ಹೊರಟಿದ್ದಂಥದ್ದು. ಸೊ ಬುಧನ್ ಗ್ರಹ ದೇವಸ್ಥಾನದಲ್ಲಿ ನಾನಿಲ್ಲಿ 17 ದೀಪಗಳನ್ನು ಹಚ್ತಾ ಇದ್ದೀನಲ್ವ. ಎಲ್ಲ ಗ್ರಹಗಳಿಗೂ ಇಷ್ಟೇ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕು ಅನ್ನೋಂಗೇನಿಲ್ಲ. ಆಯಾ ಗ್ರಹಗಳಿಗೆ ಎಷ್ಟು ಸಂಖ್ಯೆಗಳಿರುತ್ತೆ ಅದ್ರ ಪ್ರಕಾರ ದೀಪಗಳನ್ನು ಹಚ್ಚಬೇಕಾಗತ್ತೆ. ಹಾಗೆ ನಮ್ಮನೇಲಿರುವಂತಹ ಸುದರ್ಶನ ಚಕ್ರ ಆಗಿರ್ಬೋದು, ಹಾಗೆ ಸಾಲಿಗ್ರಾಮ ಆಗಿರ್ಬೋದು, ಗಣಪತಿ ವಿಗ್ರಹ ಆಗಿರ್ಬೋದು. ಸೊ ಇದನ್ನೆಲ್ಲ ನಾನು ಫಸ್ಟು ಬುಧನ್ ಗ್ರಹ ದೇವಸ್ಥಾನಕ್ಕೆ ಬಂದಿದ್ದಾಗ ಇಲ್ಲಿ ತೊಗೊಂಡಿದ್ದಂಥದ್ದು. ಹಾಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ. ಇದೇ ದೇವಸ್ಥಾನದಲ್ಲಿ ನಾನು ತೊಗೊಂಡಿದ್ದಂಥದ್ದು. ಹಾಗೆ ಇಲ್ಲಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. 1 ಗಂಟೆ ಆಗಿದ್ದರಿಂದ ಶಿವನ ದೇವಸ್ಥಾನ, ಅಮ್ಮನವರ ದೇವಸ್ಥಾನ ಎರಡನ್ನೂ ಕೂಡ ಕ್ಲೋಸ್ ಮಾಡಿದರು. ಬುಧವಾರ ಆಗಿದ್ದರಿಂದ ಬುಧನ್ ಗ್ರಹ ದೇವಸ್ಥಾನ ಮಾತ್ರ ಓಪನಲ್ಲಿತ್ತು. ಹಾಗೆ ನಮಗೆ ನವಗ್ರಹಗಳ ದೇವಸ್ಥಾನಗಳಲ್ಲಿ ತುಂಬ ಹತ್ತಿರವಾಗಿರುವಂತಹ ದೇವಸ್ಥಾನ ಅಂತ ಅಂದರೆ ತಿರುನಲ್ಲಾರ್ ಶನೇಶ್ವರ ದೇವಸ್ಥಾನ. ನಮ್ಮ ಮನೆಯಿಂದ 6 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದ ವಸ್ತ್ರಲ್ಲಿ ಆ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಇನ್ನೊಂದ್ಸಲ ಯಾವಾಗಲಾದರೂ ಹೋದಾಗ ಆ ದೇವಸ್ಥಾನದ ವಿಡಿಯೋನು ಕೂಡ ನಾನು ಹಾಕ್ತೀನಿ. ಬಟ್ ಏನು ಗೊತ್ತಾ, ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಸಾಮಾನ್ಯ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಬರ್ಬೋದು ಅಷ್ಟೇ. ಸೊ ಇದು ಅಮ್ಮನವರ ದೇವಸ್ಥಾನದ ಮುಂದ್ಗಡೆ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದಂಥದ್ದು. ಸೊ ನಾವಿವಾಗ ಅರ್ಚನೆ ಎಲ್ಲ ಮುಗಿಸ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆ ಈ ದೇವಸ್ಥಾನದಲ್ಲಿ 4 ಗೋಪುರ ಇದೆ ಅಂತ ಹೇಳಿದ್ನಲ್ಲ, ಇದು ಈಸ್ಟ್ ಸೈಡಿಂದ ಬರುವಂಥದ್ದು ಗೋಪುರ. ಹಾಗೆ ಇಲ್ಲಿ ಅನ್ನದಾನ ಕೂಡ ಮಾಡ್ತಾರೆ. ಸೊ ನಾವು ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡೆ ನಾನು ಇದನ್ನು. ನಾವು ಹೋಗ್ಬೇಕಾದ್ರೇ ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ, ಬಟ್ ನಾನು ಅದು ಮರೆತುಬಿಟ್ಟೆ. ಸೊ ಹಾಗಾಗಿ ಇನ್ನೊಂದು ಸಲ ಕ್ಲಿಪ್ಪಿಂಗ್ ತೊಗೊಂಡು ತಿರ್ಗಾ ನಾವು ಬಂದಿದ್ದ ದಾರಿಲೇ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಎಂಟ್ರೆನ್ಸಿಂದ ಫುಲ್ ದೇವಸ್ಥಾನ ನೋಡೋಕ್ಕೆ ಈ ರೀತಿ ಇದೆ. ಹಾಗೆ ಈ ಬುಧನ್ ಗ್ರಹ ದೇವಸ್ಥಾನ ಹೇಗಿತ್ತು, ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮಕ್ಕಳಿಬ್ಬರು ಸ್ಕೂಲಿಂದ ಮನೆಗೆ ಬರೋವಷ್ಟರಲ್ಲಿ ನಾವು ಮನೇಲಿ ಇರಬೇಕು ಅಂತ ಹೊರಟ್ವಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.